ಆಕಾಶವಾಣಿ ಹಾಸನ ಕೇಂದ್ರ 102.2 ಮೆಗಾಹರ್ಟ್ಸ್. ಯುವವಾಣಿ. ಯುವ ಕೇಳುಗರೆ, ಈಗ ಆಲಿಸಿ. ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಹಾಗೂ ಹಾಸನ ಆಕಾಶವಾಣಿಯ ಸಹಯೋಗದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಕಾರ್ಯಕ್ರಮದಡಿಯಲ್ಲಿ ರಸಪ್ರಶ್ನೆ ಸ್ಪರ್ಧೆಯ ಅಂತಿಮ ಭಾಗ. ಈಗ ಮುಂದಿನ ಗೀತೆಯನ್ನು ಕೇಳುವಂತ ಸಮಯ. ಗಂಗಾ ತಂಡಕ್ಕೆ ಈ ಗೀತೆ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೀಗಡೆ ಹಾರಲಿ. ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರವ ಸೇರಲಿ, ಬೀಸುಗಾಳಿಗೆ ಬೀಳು ತೇಳುವ ತೆರೆಯ ಮೀಗಡೆ ಹಾರಲಿ. ಯಾವ ಸಿನಿಮಾದ ಗೀತೆ? ಕುವೆಂಪು. ರಚನೆಕಾರರು? ಕುವೆಂಪು ಸರಿಯಾದ ಉತ್ತರ. ರಚನೆಕಾರರು ಯಾವ ಸಿನಿಮಾದ್ದು ಅಂತ ಹೇಳಿ? ದೋಣಿ ಸಾಗಲಿನೇ ಸಿನಿಮಾನ? ಮೇಡಮ್ ಈ ಕಡೆ ಪಾಸ್, ಇಲ್ಲಿ ಆಡಿಯನ್ಸ್ಗೆ ಹೋಗುತ್ತೆ. ಮಿಸ್ ಲೀಲಾವತಿ ಸರಿಯಾದಂತಹ ಉತ್ತರ. 10 ಅಂಕ ಮಾತ್ರ ಸಿಕ್ಕಿದೆ ಗಂಗಾ ತಂಡಕ್ಕೆ. ಈಗ ಗಂಗಾ ತಂಡದಿಂದಲೇ ಪ್ರಾರಂಭ ಆಗುತ್ತೆ ಎರಡನೇ ಪ್ರಶ್ನೆಗಳು, ಎರಡನೇ ಧ್ವನಿ ಮುದ್ರಿತ ಪ್ರಶ್ನೆಗಳು. ಅದೇ ಪ್ರಶ್ನೆಗಳು. ಸಿನಿಮಾ ಮತ್ತು ಗೀತೆ ರಚನೆಕಾರರು ಯಾರು? ಮೂವಿ ಹೆಸರು ಚಿನ್ನಾರಿ ಮುತ್ತ. ಕುಡದ್ರಿ ಬಂಪರ್ ಅಲ್ಲೇ ಬಂದ್ಬಿಡ್ತು. ಬರದಂತಹ ಕವಿ ಯಾರು? ಹಂಸಲೇಖ. ಹೇಮಾವತಿ ತಂಡಕ್ಕೆ ಮೂವಿ ಹೇಳಾಗಿದೆ, ಗೀತೆ ರಚನೆಕಾರರು ಯಾರು ಅಂತ ಹೇಳಿದ್ರೆ? ದರಾ ಬೇಂದ್ರೆ ತಪ್ಪಾದಂತಹ ಉತ್ತರ. GS ಶಿವರುದ್ರ ತಪ್ಪಾದಂತಹ ಉತ್ತರ. ಕುವೆಂಪು ತಪ್ಪು. ಆಡಿಯನ್ಸ್ HS ವೆಂಕಟೇಶ್ ಮೂರ್ತಿ ಸರಿಯಾದಂತಹ ಉತ್ತರ. ಪ್ರಿನ್ಸಿಪಾಲ್ ಮೇಡಮ್ ಹೇಳಿದರೆ ಜೋರಾದ ಚಪ್ಪಾಳೆ ಅವರಿಗೆ. 10 ಅಂಕ ಸಿಗುತ್ತೆ ಗಂಗಾ ತಂಡಕ್ಕೆ. ಈಗ ಹೇಮಾವತಿ ತಂಡದ ಧ್ವನಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಜೊತೆಯಲ್ಲಿ ಇದ್ದರೆ ನಾನು ಒಬ್ಬ ಸಿಪಾಯಿ. ಅಪ್ಪ ಯಾವಾಗಲೂ ಹೇಳಿಲ್ವ ಈ ಹಾಡು? ಪ್ರಶ್ನೆಗಳದೇ. ಗೀತೆ ರಚನೆಕಾರರು ಯಾವ ಸಿನಿಮಾ? ಸಿ ಅಶ್ವಥ್ ಅವರು. ತಪ್ಪಿದೆ. ಸಮಯ ಓಡ್ತಾ ಇದೆ. ಸಿ ಅಶ್ವಥ್ ಅವರು ಏನು ಅಂತ ಗೊತ್ತಾ? GS ಶಿವರುದ್ರ. KS ನರಸಿಂಹಸ್ವಾಮಿ. ಗೀತೆ ರಚನೆಕಾರರು ಸರಿ ಇದೆ. 10 ಅಂಕ ಸಿಕ್ಕಿದೆ ಗೋದಾವರಿ ತಂಡಕ್ಕೆ. ಸಿನಿಮಾ ಯಾವುದು? ಸಿನಿಮಾ ಹೆಸರು ಹೆಂಡತಿಯೊಬ್ಬಳು ಮನೆಯಾಗಿದ್ದರೆ ಸಿನಿಮಾ ಅಂತ ಹೇಳ್ತಿದ್ದಾರೆ. ಆಡಿಯನ್ಸ್ ಅಲ್ಲಿ ಯಾರಾದ್ರೂ ಹೇಳ್ತೀರಾ? ಗಣೇಶ ಸುಬ್ರಹ್ಮಣ್ಯ ಸರಿಯಾದಂತಹ ಉತ್ತರ. ನೋಡಿ, ಆ ಇಬ್ಬರು ವಿದ್ಯಾರ್ಥಿನಿಯರು ಎಲ್ಲಾ ಪ್ರಶ್ನೆಗೂ ಉತ್ತರ ಹೇಳ್ತಿದ್ದಾರೆ. ಹೌದು. 10 ಅಂಕ ಸಿಕ್ಕಿದೆ ಸರ್. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಹಪರ ಸಾಧನವು. ಅದೇ ಪ್ರಶ್ನೆಗಳು. ಯಾವ ಸಿನಿಮಾದ್ದು ಈ ಗೀತೆಯ ರಚನೆಕಾರರು ಯಾರು? ಬಂಗಾರದ ಮನುಷ್ಯ. ಬಂಗಾರದ ಮನುಷ್ಯ ಅಲ್ಲ. ಬರೆದವರ ಹೆಸರು ಗೊತ್ತಿರಬೇಕಲ್ಲ. KS ನಿಸಾರ್ ಅಹಮದ್.
ಸಮಯ ಓಡ್ತಾ ಇದೆ, 30 ಸೆಕೆಂಡುಗಳು ಮಾತ್ರ. ಫಸ್ಟ್ ಕುವೆಂಪು. ಕುವೆಂಪು ಸರಿಯಾದಂತಹ ಉತ್ತರ. ಸಿನಿಮಾ ಯಾವುದು? ಸಿನಿಮಾ ಸಿನಿಮಾ ಹೆಸರು ಕಾಮನಬಿಲ್ಲು. ಕನ್ನಡ ಸರ್ ಸರಿಯಾಗಿ ಉತ್ತರ ಹೇಳಿದ್ದಾರೆ. ಕಾಮನಬಿಲ್ಲು ಸರಿಯಾದಂತಹ ಉತ್ತರ. ಕುವೆಂಪುರವರ ರಚನೆ. 10 ಅಂಕ ಸಿಕ್ಕಿದೆ ಸರ್ ಇವರಿಗೆ. ಈಗ ಮುಂದಿನ ಆಡಿಯೋ ಕ್ಲಿಪ್. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು. ಗೋಪಾಲಕೃಷ್ಣ ಅಡಿಗ. ಗೋಪಾಲಕೃಷ್ಣ ಅಡಿಗರು ಸರಿಯಾದಂತಹ ಉತ್ತರ. ಸಿನಿಮಾ ಹೆಸರು ಹೇಳಿ, ಒಂದು ದೇಶದ ಹೆಸರು. ತುಂಬಾ ಒಳ್ಳೆ clue ನೇ ಹೇಳ್ಬಾರ್ದಲ್ವಾ? ಕೊಟ್ಟಿದ್ದಾರೆ. ಸಮಯ ನೋಡ್ಕೊಳ್ಳಿ. ಹೇಳಿ, ತಪ್ಪಾದ್ರೆ ನೆಗೆಟಿವ್ ಇಲ್ಲ ಹೇಳಿ. ಇದ್ರಲ್ಲಿ ನೆಗೆಟಿವ್ ಇಲ್ಲ. ನೆಕ್ಸ್ಟ್ ಇನ್ನೊಂದು ರೌಂಡಲ್ಲಿ ನೆಗೆಟಿವ್ ತಗೊಂತೀವಿ. ಅಮೇರಿಕಾ. ಒಂದೇ ಅಮೇರಿಕಾನಾ? ಒಂದೇ ಅಮೇರಿಕನ? ಒಂದೇ ಅಮೇರಿಕಾನಾ? ಅಮೇರಿಕಾ. 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 2 ಅಮೇರಿಕಾ ಬಂದ್ರೆ ಸರಿಯಾದ ಉತ್ತರ. 10 ಅಂಕ ತುಂಗಾ ತಂಡಕ್ಕೆ ಸರ್, 10 ಅಂಕ ಶರಾವತಿ ತಂಡಕ್ಕೆ. ಈಗ ಶರಾವತಿ ತಂಡಕ್ಕೆ ನೇರವಾದಂತಹ ಪ್ರಶ್ನೆ. ಆಡಿಯೋ ಕ್ಲಿಪ್ ಪ್ಲೀಸ್. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಸೂರ್ಯನ ಬಿಂಬಕ್ಕೆ ಚಂದ್ರನ ಬಿಂಬವೋ ರಂಭಿಸಿ ನಗೆಯಲ್ಲಿ ಮೀಸುತ್ತಿದೆ. ಅದೇ ಪ್ರಶ್ನೆಗಳು. ಯಾವ ಚಿತ್ರದ್ದು? ರಚನೆಕಾರರು ಯಾರು? ಕುವೆಂಪು. ಕುವೆಂಪು ತಪ್ಪು. 30 ಸೆಕೆಂಡ್ ಸಮಯ ಇದೆ. ಬೇಂದ್ರೆ. ದರಾ ಬೇಂದ್ರೆ ಸರಿಯಾದಂತಹ ಉತ್ತರ. ಸಿನಿಮಾ ಹೆಸರು ಹೇಳ್ಬೇಕು. 10 ಅಂಕ ಸಿಕ್ಕಿದೆ. ಪೂರ್ತಿ ಇನ್ನು 10 ಬೇಕು ಅಂದ್ರೆ ಸಿನಿಮಾದ ಹೆಸರು. ಸುಮ್ಮನೆ ಕತ್ಲಲ್ಲಿ ಕಲ್ಲು ಹೊಡೆದಿದ್ದಾರೆ, ಕರೆಕ್ಟ್ ಆಗ್ಬಿಟ್ಟು. ಪಾಸ್. ನೀವು ಗಂಗಾ. ಹೇಮಾವತಿ. ನಿಮಗೆ ಆಡಿಯನ್ಸ್. ಶರಪಂಜರ. ಸಿನಿಮಾದ ಹೆಸರು ಶರಪಂಜರ. ರಚನಾಕಾರರು ದ.ರಾ. ಬೇಂದ್ರೆ ಅವರು. ಶರಪಂಜರ ಸರಿಯಾದಂತಹ ಉತ್ತರ. ಈಗ ಈ ಸುತ್ತಿನ ಕೊನೆಯ ಪ್ರಶ್ನೆ ಕಾವೇರಿ ತಂಡಕ್ಕೆ. ಆಡಿಯೋ ಕ್ಲಿಪ್. ಗ್ಯಾರಂಟಿ ಹೇಳ್ತಾರೆ. ಇದಾದ್ರೂ ನಿಮ್ ಕಾಲದ ಗೀತೆ. ಅಟ್ಟು ಬಿರುಸಾಗಿ ಬಾರದಿರು, ನನ್ನಲ್ಲಿ ಬರಲಾಗದಂತೆ, ಅವಳಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ, ಹಿಂತಿರುಗಿ ಹೋಗದಂತೆ, ಹಿಂತಿರುಗಿ ಹೋಗದಂತೆ, ಬಿಡದೆ ಬಿರುಸಾಗಿ ಸುರಿ. ಯಾವ ಚಿತ್ರದ್ದು? ರಚನೆಕಾರರು ಯಾರು? ಮೇಡಮ್ ಇವ್ರಿಗೆ ಶೇಕಿಂಗ್ ಪುಷ್ಪೋತಿ ತರ ಸಾಂಗ್ಸ್ ಬೇಕು ಅಂತ. ಕವಿತಾ ಮೇಡಮ್. ಮುಂಗಾರು ಮಳೆ. ಮುಂಗಾರು ಮಳೆ ಅಲ್ಲ. ಮುಂಗಾರು ಮಳೆಯಿಂದ ಸ್ವಲ್ಪ ಈಚೆ, ಇನ್ನೂ ಈಚೆ ಅಲ್ಲ. ಅವ್ರದ್ದಾದ್ಮೇಲೆ ನಿಮ್ಮ ಸರದಿ ಬಂದಾಗ ಹೇಳೋದು. ಪಾಸ್ ಇದೆಯಲ್ಲ, ನಿಮ್ 30 ಸೆಕೆಂಡ್ ನಿಮ್ಗಿರುತ್ತೆ. ನಿಮ್ಗೆಲ್ಲ ಸಮಯ ಇರಲ್ಲ, ಬೇಗ ಬೇಗ ಹೇಳ್ಬೇಕು. ಆ ಸಮಯ ಬಳಸ್ಕೊಂಡಿರ್ತೀರಲ್ಲ. ಗೊತ್ತಿಲ್ಲ ಮ್ಯಾಮ್. ಜಯಂತ್ ಕಾಯ್ಕಿಣಿ. ಮೂವಿ ಮಳೆಯಲ್ಲಿ ಜೊತೆಯಲ್ಲಿ. ಮಳೆಯಲ್ಲಿ ಜೊತೆಯಲ್ಲಿ ಅಲ್ಲ. ಇಲ್ಲ. ಕುವೆಂಪು ಅವರು ಬರ್ದಿರೋದು. ತಪ್ಪಿದೆ. ಮಳೆಬಿಲ್ಲು. ಇಲ್ಲ. ಆಡಿಯನ್ಸ್. ನಮಗೆ ಖುಷಿ ಆಗ್ತದೆ, ಆಡಿಯನ್ಸ್ ಹೇಳ್ತಾ ಇಲ್ಲ ಇದಕ್ಕೆ. ಮನೋಹರ್ ಸರ್. ಸರ್ ನಮ್ಮ ಕಾಲದ್ದೇ ಇದು. ಆಕ್ಸಿಡೆಂಟ್ ಸಿನಿಮಾದ ಗೀತೆ. ಆರ್ ಲಕ್ಷ್ಮಣ್ ರಾವ್. ಈಗ 3 ಸುತ್ತುಗಳು ಮುಗ್ದಿದೆ. ಗೊತ್ತಿಲ್ಲ ಈ ಸುತ್ತು ಎಷ್ಟು ಖುಷಿ ಕೊಡ್ತೋ ಅಥವಾ ಬೇಸರ ಅನ್ನಿಸ್ತು ಅಂತೇಳಿ. ಮನೋರಂಜನೆ ಅಂತೂ ಇತ್ತು, ಕೇಳಲಿಕ್ಕೆ ಚೆನ್ನಾಗಿತ್ತು, ಹೇಳಲಿಕ್ಕೆ ಕಷ್ಟ. ಹಾಡುಗಳು ಕೇಳಿದ್ ಖುಷಿ ಆಗಿದೆ, ಆದ್ರೆ ಅವ್ರಿಗೆ ಡೆಫಿನೆಟ್ಲಿ ಕಷ್ಟ ಹೇಳೋಕ್ಕಾಗದೆ ಇರೋದು ಸ್ವಲ್ಪ ಕಷ್ಟ ಆಗಿದೆ. ಆದ್ರೆ ಇವೆಲ್ಲವೂ ಕೂಡ ಪ್ರಸಿದ್ಧ ಕವಿಗಳು ಬರೆದಿರುವಂತಹ ಗೀತೆಗಳು. ಹಾಗಾಗಿ ಇವನ್ನ ತಿಳ್ಕೊಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಕನ್ನಡಿಗರಾಗಿ ಅಂತ ಹೇಳ್ತಾ, ಈಗ 3ನೇ ಸುತ್ತಿನ ನಂತರ ಯಾವ ಯಾವ ತಂಡಗಳು ಎಷ್ಟು ಅಂಕ ಗಳಿಸಿ ಯಾವ ಸ್ಥಾನದಲ್ಲಿದ್ದಾವೆ ಅಂತ ಹೇಳಿ ಕೇಳೋಣ. ಓಟು ಮನೋಹರ್. 3ನೇ ಸುತ್ತಿನ ಅಂಕಗಳು ಹೀಗಿವೆ. ಕಾವೇರಿ ತಂಡ 0 ಅಂಕ, ಶರಾವತಿ ತಂಡ 20 ಅಂಕಗಳು,
ತುಂಗಾ ತಂಡ 30 ಅಂಕಗಳು, ಗೋದಾವರಿ ತಂಡ 10, ಹೇಮಾವತಿ ತಂಡ 10 ಅಂಕ, ಗಂಗಾ ತಂಡ 20 ಅಂಕಗಳು. ಈಗ 3 ಸುತ್ತಿನ ನಂತರ ಒಟ್ಟು ಅಂಕಗಳನ್ನು ಹೇಳ್ಬಿಡೋದಲ್ಲ ಸರ್, ಯಾರ್ಯಾರು ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳಿ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ. ಕಾವೇರಿ ತಂಡ 45 ಅಂಕಗಳು, ಶರಾವತಿ ತಂಡ 50 ಅಂಕಗಳು, ತುಂಗಾ ತಂಡ 50 ಅಂಕಗಳು, ಗೋದಾವರಿ ತಂಡ 50 ಅಂಕಗಳು, ಹೇಮಾವತಿ ತಂಡ 40 ಅಂಕ, ಗಂಗಾ ತಂಡ 50 ಅಂಕ. ಇನ್ನಿಂದ ಇದನ್ನ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡಬಹುದು, ಹಿಂದೆ ಇರೋರು ಮುಂದೆ ಬರ್ಬೋದು, ನಿಮ್ಮ ಪ್ರಯತ್ನ. ಈಗ ಮುಂದಿನ ಸುತ್ತನ್ನ ನಡೆಸ್ಕೊಳ್ಳಿಕ್ಕೆ ನಮ್ಮ ಲಿಖಿತಾ ಮೇಡಮ್ ಅವರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಓವರ್ ಟು ಲಿಖಿತಾ ಮೇಡಮ್. ಎಲ್ರಿಗೂ ನಮಸ್ಕಾರ. ಈಗ 4ನೇ ಸುತ್ತು ಪ್ರಾರಂಭ ಆಗುತ್ತೆ. ಈ ಸುತ್ತಿನ ವಿಷಯ ಪತ್ರಿಕೋದ್ಯಮ, ಜರ್ನಲಿಸಂ. ನೀವೆಲ್ಲರೂ ಹೇಳ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಕಾವೇರಿ ತಂಡಕ್ಕೆ, ಕನ್ನಡದ ಮೊದಲ ಪತ್ರಿಕೆ ಯಾವುದು? ಮಂಗಳೂರು ಸಮಾಚಾರ. ಮಂಗಳೂರು ಸಮಾಚಾರ ಸರಿಯಾದ ಉತ್ತರ. 10 ಅಂಕಗಳು ಕಾವೇರಿ ತಂಡಕ್ಕೆ. ಇದನ್ನ 1843ರಲ್ಲಿ ಹರ್ಮನ್ ಫ್ರೆಡ್ರಿಕ್ ಮೋಗ್ಲಿಂಗ್ ಅನ್ನುವಂಥವ್ರು ಮಂಗಳೂರಿನಲ್ಲಿ ಸ್ಥಾಪಿಸ್ತಾರೆ. ಈಗ ಶರಾವತಿ ತಂಡಕ್ಕೆ ಪ್ರಶ್ನೆ, ಕರ್ನಾಟಕದ ಮೊದಲ ಶಿಕ್ಷಣ ಪತ್ರಿಕೆ ಯಾವುದು? ಹೇಳಿ. ಕನ್ನಡಪ್ರಭ ತಪ್ಪಾಗಿದೆ. ಇನ್ನು ಸಮಯ ಇದೆ, ಹೇಳಿ ಉತ್ತರ ಗೊತ್ತಾಗ್ತಾ ಇಲ್ವಾ? ಸಮಯ ಮುಗ್ದಿದೆ. ಪ್ರಶ್ನೆ ಪಾಸ್ ಆಗುತ್ತೆ ತುಂಗಾ ತಂಡಕ್ಕೆ. ಬೇಗ ಹೇಳಬೇಕು, ಹೇಳಿದ್ರೆ 5 ಅಂಕಗಳು. ಸಮಯ ಯಾವುದು ಇರೋದಿಲ್ಲ. ಗೊತ್ತಿಲ್ವಾ? ಗೋದಾವರಿ ತಂಡಕ್ಕೆ ಪಾಸ್ ಆಗಿದೆ. ಕನ್ನಡ ಜ್ಞಾನ ಬೋಧನ ಸರಿಯಾಗಿದೆ. 5 ಬೋನಸ್ ಅಂಕಗಳು. 1862ರಲ್ಲಿ ಪ್ರಕಟವಾಗಿರುವಂತಹ ಪತ್ರಿಕೆ ಇದು. ಇದನ್ನ ಕನ್ನಡ ಭಾಷೆಯಲ್ಲಿ ಶಿಕ್ಷಣವನ್ನ ಪ್ರೋತ್ಸಾಹಿಸುವ ಹಾಗೆ ಜ್ಞಾನವನ್ನ ಪ್ರಸಾರ ಮಾಡೋ ಉದ್ದೇಶದಿಂದ ಪ್ರಾರಂಭ ಮಾಡಿರ್ತಾರೆ. ಈಗ ತುಂಗಾ ತಂಡಕ್ಕೆ ನೇರ ಪ್ರಶ್ನೆ, ಗಾಂಧೀಜಿಯವರು ಸ್ಥಾಪಿಸಿದ ಪ್ರಮುಖ ಪತ್ರಿಕೆಗಳು ಯಾವ್ಯಾವು? ಹರಿಜನ. ಹರಿಜನ ಪ್ರಮುಖ ಪತ್ರಿಕೆ. 1 ಹೇಳಿದ್ರೆ ಸಾಕು. ಹರಿಜನ ಸರಿಯಾಗಿದೆ. 10 ಅಂಕಗಳು ತುಂಗಾ ತಂಡಕ್ಕೆ. ಈಗ ಗೋದಾವರಿ ತಂಡಕ್ಕೆ ಪ್ರಶ್ನೆ, ನೇರ ಪ್ರಶ್ನೆ. ನ್ಯೂಸ್ ನೋಡ್ತೀರಾ ನೀವು? ಹಾಗಾದ್ರೆ ಈ ಪ್ರಶ್ನೆ ಇದ್ರ ಮೇಲೇನೆ ಇರೋದು. ನ್ಯೂಸ್, NEWS, ಇದರ ವಿಸ್ತೃತ ರೂಪ ಏನು? ಸುಲಭ ಇದೆ ಈ ಪ್ರಶ್ನೆ. ಹೇಳಿ, ಏನ್ ಗೊತ್ತೋ ಹೇಳಿ. ನೆಗೆಟಿವ್ ಅಂಕಗಳಿರೋದಿಲ್ಲ. ಸಮಯ ಮುಗ್ದಿದೆ. ಪ್ರಶ್ನೆ ಪಾಸ್ ಆಗಿದೆ. ನಾರ್ತ್, ಈಸ್ಟ್, ವೆಸ್ಟ್, ಸೌತ್. ನಾರ್ತ್, ಈಸ್ಟ್, ವೆಸ್ಟ್ ಅಂಡ್ ಸೌತ್ ಸರಿಯಾಗಿದೆ. 5 ಬೋನಸ್ ಅಂಕಗಳು ಹೇಮಾವತಿ ತಂಡಕ್ಕೆ. ಈಗ ನೇರ ಪ್ರಶ್ನೆ ಹೇಮಾವತಿ ತಂಡಕ್ಕೆ, ಭಾರತದಲ್ಲಿ ಪ್ರಕಟವಾದ ಮೊದಲ ಪತ್ರಿಕೆ ಯಾವುದು? ದಿ ಬೆಂಗಾಲ್ ಗೆಜೆಟ್. ದಿ ಬೆಂಗಾಲ್ ಗೆಜೆಟ್ ಸರಿಯಾಗಿದೆ ಉತ್ತರ. ಎಷ್ಟರಲ್ಲಿ ಸ್ಥಾಪನೆ ಆಯಿತು ಅಂತ ಹೇಳ್ತೀರಾ? ಇದಕ್ಕೇನು ಅಂಕ ಇರೋದಿಲ್ಲ, ಬೋನಸ್ ಪ್ರಶ್ನೆ ಅಷ್ಟೇ. 1780. 1780ರಲ್ಲಿ ಸ್ಥಾಪನೆ ಆಯಿತು. ಸರಿಯಾಗಿದೆ. ಈಗ ನೇರ ಪ್ರಶ್ನೆ ಗಂಗಾ ತಂಡಕ್ಕೆ, ಕರ್ನಾಟಕದ ಮೊದಲ ಮಹಿಳಾ ಪತ್ರಿಕೆ ಯಾವುದು? ಇದು ಮೈಸೂರಲ್ಲಿ ಪ್ರಕಟವಾಗಿರುವಂತಹ ಪತ್ರಿಕೆ. ಉದಯವಾಣಿ. ಉದಯವಾಣಿ ತಪ್ಪಾಗಿದೆ ಉತ್ತರ. ಮಧುರವಾಣಿ. ಮಧುರವಾಣಿ ಅಲ್ಲ. ಅರ್ಧ ಸರಿಯಾಗಿ ಹೇಳಿದ್ದೀರಾ. ಅಲ್ಲೇ ಇದೆ ಉತ್ತರ, ಅರ್ಧ ಹೇಳಿದ್ದೀರಾ. ಸಮಯ ಇನ್ನೂ ಇದೆ ಅಲ್ಲ. ಪ್ರಜಾವಾಣಿ. ಪ್ರಜಾವಾಣಿ ಅಲ್ಲ, ತಪ್ಪಾಗಿದೆ. ಪಾಸ್. ಕಾವೇರಿ ತಂಡಕ್ಕೆ ಸಮಯ ಇರೋದಿಲ್ಲ. ಕರ್ನಾಟಕ ನಂದಿನಿ. ಕರ್ನಾಟಕ ನಂದಿನಿ ತಪ್ಪಾಗಿದೆ. ಕರ್ನಾಟಕ ವಾಣಿ ವಿಲಾಸ. ಕರ್ನಾಟಕ ವಾಣಿ ವಿಲಾಸ ಸರಿಯಾಗಿದೆ. ಗೋದಾವರಿಗೆ 5 ಬೋನಸ್ ಅಂಕಗಳು. 1888ರಲ್ಲಿ ಇದು ಪ್ರಾರಂಭ ಆಯಿತು. ಮಹಿಳೆಯರ ಹಕ್ಕುಗಳು ಹಾಗೇನೆ ಹಿತಾಸಕ್ತಿಗಳ ಬಗ್ಗೆ ಬೆಳಕು ಚೆಲ್ಲೋದಕ್ಕೆ ಈ ಪತ್ರಿಕೆ ಶುರುವಾಗಿತ್ತು. ಈಗ ಮುಂದುವರ್ಸೋಣ. ನೇರ ಪ್ರಶ್ನೆ ಗಂಗಾ ತಂಡದಿಂದ ಶುರುವಾಗ್ತಾ ಇದೆ. ಬಾಲಗಂಗಾಧರ್ ತಿಲಕ್ ಇವರ 2 ಪ್ರಮುಖ ಪತ್ರಿಕೆಗಳನ್ನ ಹೇಳಿ. ಬಾಲಗಂಗಾಧರ್ ತಿಲಕ್ ಅವ್ರಿಗೆ ಒಂದು ಹೆಸರಿದೆ. ಏನಂತ ಕರಿತೀವಿ ಅವ್ರನ್ನ? ಒಂದು ನಿಕ್ ನೇಮ್ ಅಂತ ಇಡ್ತೀವಲ್ವಾ, ನಾವು ಆ ಹೆಸರಿಂದ ಅವ್ರನ್ನ ಗುರುತಿಸ್ತೀವಿ. ಸಮಯ ಓಡ್ತಾ ಇದೆ. ಸಮಯ ಮುಗೀತು. ಕಾವೇರಿ ತಂಡಕ್ಕೆ ಪಾಸ್ ಆಗಿದೆ. ಸಿಂಹ ಅಲ್ಲ. ಅವರ ಪತ್ರಿಕೆಗಳು ಯಾವ್ದ್ಯಾವ್ದು ಅಂತ ಹೇಳ್ಬೇಕು. ಪ್ರಮುಖವಾಗಿರುವಂತ 2 ಹೇಳಿದ್ರೆ ಸಾಕು. ಮರಾಠ ಸರಿಯಾಗಿದೆ. 1 ಹೇಳಿದಿರಾ. ಕೇಸರಿ. ಮರಾಠ ಹಾಗೂ ಕೇಸರಿ ಸರಿಯಾಗಿದೆ. ಕಾವೇರಿ ತಂಡಕ್ಕೆ ಬೋನಸ್ 5 ಅಂಕಗಳು. ಈಗ ಹೇಮಾವತಿ ತಂಡಕ್ಕೆ ನೇರ ಪ್ರಶ್ನೆ, ಭಾರತವು ಪತ್ರಕರ್ತರಿಗೆ ಪ್ರದಾನ ಮಾಡುವ ಪ್ರತಿಷ್ಠಿತವಾದ ಪ್ರಶಸ್ತಿ ಯಾವುದು? ನ್ಯಾಷನಲ್ ಅವಾರ್ಡ್. ಜರ್ನಲಿಸಂಗೆ ಕೊಡುವಂತಹ ನ್ಯಾಷನಲ್ ಅವಾರ್ಡ್. ಈ ಪ್ರಶಸ್ತಿಯನ್ನ PCI ಪ್ರದಾನ ಮಾಡುತ್ತೆ. ಸಮಯ ಮುಗ್ದಿದೆ. ಗಂಗಾ ತಂಡಕ್ಕೆ ಪಾಸ್ ಆಗುತ್ತೆ. ಉತ್ತರ ಗೊತ್ತಾಗ್ತಿಲ್ವಾ? ಕಾವೇರಿ, ಶರಾವತಿ. ಬೂಕರ್ ಪ್ರಶಸ್ತಿ. ಬೂಕರ್ ಪ್ರಶಸ್ತಿ ಅಲ್ಲ, ಇದು ಜರ್ನಲಿಸಂಗೆ ಕೊಡುವಂತಹ ಪ್ರಶಸ್ತಿ. ತುಂಗಾ ಯಾರು ಹೇಳ್ತಾ ಇಲ್ಲ ಆಡಿಯನ್ಸ್. ರಾಜಾರಾಮ್ ಮೋಹನ್ ರಾಯ್ ನ್ಯಾಷನಲ್ ಅವಾರ್ಡ್ ಸರಿಯಾಗಿದೆ ಉತ್ತರ. ಸೊ ಹೇಮಾವತಿ ತಂಡಕ್ಕೆ ಯಾವುದೇ ಅಂಕಗಳು ಸಿಗಲಿಲ್ಲ. ಈಗ ಗೋದಾವರಿ ತಂಡಕ್ಕೆ ಪ್ರಶ್ನೆ, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಈ ದಿನವನ್ನ ಎಂದು ಆಚರಿಸಲಾಗುತ್ತೆ? ಯಾರಾದ್ರೂ ಹೇಳ್ತೀರಾ? ಕಾವೇರಿ ತಂಡ. ಮೇ 1. ಹತ್ರದಲ್ಲಿದ್ದೀರಾ. ಮೇ 1 ತಪ್ಪಾಗಿದೆ. ಮೇ 3. ಮೇ 3 ಸರಿಯಾಗಿದೆ. ಶರಾವತಿ ತಂಡಕ್ಕೆ 5 ಬೋನಸ್ ಅಂಕಗಳು. ಈಗ ತುಂಗಾ ತಂಡಕ್ಕೆ
ಈಗ ನಾನು ಒಂದಷ್ಟು ಪತ್ರಿಕೆಗಳ ಹೆಸರುಗಳನ್ನು ಹೇಳ್ತೀನಿ. ಅದನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸ್ಬೇಕು ನೀವು. ಮೊದಲು ಯಾವುದು ಪ್ರಕಟ ಆಯಿತು, ಅದಾದ ನಂತರ ಯಾವುದಾಯಿತು ಅಂತ ಸರಿಯಾಗಿ ಕೇಳಿಸ್ಕೊಳ್ಳಿ. ದಿ ಟೈಮ್ಸ್ ಆಫ್ ಇಂಡಿಯಾ, ಹಿಕೀಸ್ ಬೆಂಗಾಲ್ ಗೆಜೆಟ್, ಉದಂತ್ ಮಾರ್ತಾಂಡ್. ಹಿಕೀಸ್ ಬೆಂಗಾಲ್ ಗೈಸ್ ಮೊದಲನೇದು ಸರಿಯಾಗಿದೆ. ದ ಟೈಮ್ಸ್ ನೆಕ್ಸ್ಟ್. ಯೋಚನೆ ಮಾಡಿ. ಹಿಕೀಸ್ ಮೊದಲನೇ ಪತ್ರಿಕೆ. ಹಿಕೀಸ್ ಮೊದಲನಿಗೆ ಪ್ರಕಟವಾಗಿದ್ದು. ಉದಾತನ್ ಎರಡನೇದು. ಉದಂತ್ ಮಾರ್ತಾಂಡ್ ಎರಡನೇದು. ಇನ್ನೊಂದೇ ಉಳಿದಿರೋದು ದಿ ಟೈಮ್ಸ್ ಆಫ್ ಇಂಡಿಯಾ. ಸರಿಯಾಗಿದೆ. 10 ಅಂಕಗಳು ತುಂಗಾ ತಂಡಕ್ಕೆ. ಶರಾವತಿ ತಂಡಕ್ಕೆ ನೇರ ಪ್ರಶ್ನೆ. ಕರ್ನಾಟಕದಲ್ಲಿ ಪ್ರಕಟವಾದ ಮೊದಲ ಇಂಗ್ಲಿಷ್ ಪತ್ರಿಕೆ ಯಾವುದು? ದ ಹಿಂದೂ. ಇನ್ನೊಂದು ಫೇಮಸ್ ಪತ್ರಿಕೆ ಇದೆ ಅದ್ರ ಜೊತೆಗೇನೆ, ಆದರೆ ಇದು ಮೊದಲು ಪ್ರಕಟವಾಗಿಲ್ಲ, ತಪ್ಪಾಗಿದೆ. ದ ಹಿಂದೂ. ಇಂಡಿಯನ್ ಎಕ್ಸ್ಪ್ರೆಸ್ ತಪ್ಪಾಗಿದೆ. ಸಮಯ ಮುಗೀತು. ಪಾಸ್ ಆಗಿದೆ ಕಾವೇರಿ ತಂಡ. ಉತ್ತರ ಗೊತ್ತಿಲ್ವಾ ಯಾರಿಗಾದ್ರೂ? ಆಡಿಯನ್ಸ್ ತುಂಗಾ ತಂಡ ಹೇಳ್ತಾರೆ. ಹೇಮಾವತಿ ತಂಡ ಡೆಕ್ಕನ್ ಹೆರಾಲ್ಡ್ ಸರಿಯಾಗಿದೆ. 5 ಬೋನಸ್ ಅಂಕಗಳು ಹೇಮಾವತಿ ತಂಡಕ್ಕೆ. ಕೊನೆಯ ಪ್ರಶ್ನೆ ಹಾಗೇನೆ ನೇರ ಪ್ರಶ್ನೆ. ನ್ಯಾಷನಲ್ ಪ್ರೆಸ್ ಡೇ ಇದನ್ನ ಎಂದು ಆಚರಿಸಲಾಗುತ್ತೆ? ಚಿತ್ರದಲ್ಲೇ ಇದೆ. ನವೆಂಬರ್ 16 ಸರಿಯಾಗಿದೆ. ನವೆಂಬರ್ 16. 1966ರಲ್ಲಿ ಪತ್ರಿಕೋದ್ಯಮ ಗುಣಮಟ್ಟವನ್ನ ಸುಧಾರಿಸೋಕೆ ಹಾಗೇನೆ ಪತ್ರಿಕಾ ಸ್ವಾತಂತ್ರ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಈ ದಿನವನ್ನ ಆರಂಭ ಮಾಡ್ತಾರೆ. 10 ಅಂಕಗಳು ಕಾವೇರಿ ಅಂಕಕ್ಕೆ ದೊರೆತಿದೆ. ಇಲ್ಲಿಗೆ 4ನೇ ಸುತ್ತು ಮುಗಿತು. ಈಗ ತಂಡಗಳ ಅಂಕಗಳು ಹೇಗಿದೆ ಅಂತ ಮನೋಹರ್ ಸರ್ ಹೇಳ್ತಾರೆ. ಸುತ್ತಿನ ಅಂಕಗಳು ಹೀಗಿವೆ. ಕಾವೇರಿ ತಂಡ 25 ಅಂಕ, ಶರಾವತಿ ತಂಡ 5 ಅಂಕಗಳು, ತುಂಗಾ ತಂಡ 20 ಅಂಕ, ಗೋದಾವರಿ ತಂಡ 10 ಅಂಕ, ಹೇಮಾವತಿ ತಂಡ 20 ಅಂಕ, ಗಂಗಾ ತಂಡ 0 ಅಂಕಗಳು. ಈಗ ಮತ್ತೊಮ್ಮೆ 5ನೇ ಸುತ್ತನ್ನು ಪ್ರಾರಂಭಿಸುವಂಥ ಸಮಯ. 4 ಸುತ್ತುಗಳು ಮುಗಿದಿದೆ. ನಿಮ್ಮ ಸ್ಥಿತಿಗತಿಗಳು ಈಗಾಗಲೇ ನಿಮ್ಮ ಮನೋಹರ್ ಸರ್ ಹೇಳಿದ್ದಾರೆ. ನೋಡೋಣ ಇಲ್ಲಿಂದ ಹೇಗೆ ಬದಲಾವಣೆಗಳಾಗುತ್ತೆ ಅಂತ ಹೇಳಿ. ಮತ್ತೊಂದು ಮನೋರಂಜನೆ ಜೊತೆಗೆ ಒಂದಿಷ್ಟು ಕಷ್ಟದ ಒಂದು ಸಮಯ ಬಂದಿದೆ ನಿಮಗೆ. ಇದು ಕತ್ರಿ ಬೀಳುವಂತ ಸಮಯ. ಅಂದ್ರೆ ಈಗಾಗಲೇ ತೆಗೆದುಕೊಂಡಿರುವಂತ ಅಂಕಗಳಿಗೆ ಕತ್ರಿ ಬೀಳಬಹುದು. ಅಂದ್ರೆ ನೆಗೆಟಿವ್ ಇರುತ್ತೆ. ಪಿಕ್ಚರ್ ಐಡೆಂಟಿಫಿಕೇಶನ್ ರೌಂಡ್ ಅಂತ ಹೇಳಿ ಒಂದು ಚಿತ್ರವನ್ನ ತೋರಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಪೂರಕವಾದ ಪ್ರಶ್ನೆನೂ ಇರುತ್ತೆ. ನಿಮ್ಗೆ ಅನುಕೂಲ ಆಗೋ ತರ. ಒಂದು ತಪ್ಪು ಉತ್ತರ ಹೇಳಿದ್ರು ಕೂಡ 5 ಅಂಕ ಕಟ್ ಆಗುತ್ತೆ. ಹೇಳದೆ ಇದ್ರೆ ತೊಂದರೆ ಇಲ್ಲ. ಅಲ್ಲ, ಅವರು ಈಗಲೇ ಹೆಂಗ್ ಸುಮ್ನೆ ಇರ್ಬೋದು ಅಂತ ಪ್ರಯತ್ನ ಮಾಡ್ತಿದ್ದಾರೆ. ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತ ಪೂರಕವಾದಂತ ಪ್ರಶ್ನೆ ಇವರು ತೋರಿಸ್ತಾರೆ ಮೇಡಮ್. ನಂತರ ಕನ್ನಡದ ಪ್ರಸಿದ್ಧ ನಾಟಕಕಾರರು, ನಿರ್ದೇಶಕರು ಹಾಗೂ ಕಲಾವಿದರು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ. ಚಿತ್ರವನ್ನ ಕಾವೇರಿ ತಂಡಕ್ಕೆ ತೋರಿಸಲಾಗ್ತಾ ಇದೆ. ಗಿರೀಶ್ ಕಾರ್ನಾಡ್ ಸರಿಯಾದಂತಹ ಉತ್ತರ. ಈಗ 2ನೇ ಚಿತ್ರವನ್ನ ಶರಾವತಿ ತಂಡಕ್ಕೆ ತೋರಿಸಲಿಕ್ಕೋಸ್ಕರ ಪ್ರಸಿದ್ಧ ಕಲಾವಿದರು, ಕವಿಗಳು, ಯಕ್ಷಗಾನ ಪ್ರವೀಣರು ಆದಂತಹ ಇವರು ಯಾರು? ಶಿವರಾಮ್ ಕಾರಂತ್ ಸರಿಯಾದಂತಹ ಉತ್ತರ. 10 ಅಂಕಗಳು. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು. ಹಾಡು ಕೇಳಿದ್ರಾ? ಇದನ್ನ ರಚಿಸಿದಂತಹ ಪ್ರಖ್ಯಾತ ಕವಿ ಯಾರು? KS ನರಸಿಂಹಸ್ವಾಮಿ ಸರಿಯಾದಂತಹ ಉತ್ತರ. ಗೋಕಾಕ್ ಅನ್ನೋ ಒಂದು ಚಳುವಳಿನಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಈ ಪ್ರಮುಖ ಕವಿ ಯಾರು? ವಿನಾಯಕ ಕೃಷ್ಣ ಸರಿಯಾದಂತಹ ಉತ್ತರ. ವಿಕ್ರು ಗೋಕಾಕ್, ವಿನಾಯಕ ಕೃಷ್ಣ ಗೋಕಾಕ್. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆ ವದನೆ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ಈ ಪ್ರಸಿದ್ಧವಾದಂತಹ ಕವಿತೆಯನ್ನ ರಚನೆ ಮಾಡಿದಂತ ಪ್ರಸಿದ್ಧ ಕವಿ ಯಾರು? ದರಾ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಸರಿಯಾದಂತಹ. ಅವಸ್ಥೆ ಅನ್ನೋ ಒಂದು ಕನ್ನಡ ಚಲನಚಿತ್ರ ಇದೆ. ಇದರ ಒಂದು ಕಾದಂಬರಿಯನ್ನ, ಮೂಲ ಆಧಾರಿತ ಕಾದಂಬರಿಯ ಕೃತಿಯ ಕರ್ತೃ ಯಾರು? ಚಿತ್ರ ನೋಡಿ ಹೇಳಿ. ಅವ್ರು ಯಾರು ಹೇಳಿದ್ರು? ಯು ಆರ್ ಅನಂತಮೂರ್ತಿ. ಒಳದು ಬಿಡ್ತು ಕೊನೆಗೆ ಅವರಿಗೆ. ಸರಿಯಾದಂತಹ ಉತ್ತರ. ಬಹುಶಃ ಈ ರೌಂಡ್ ನಲ್ಲಿ ಎಲ್ರಿಗೂ ಅಂಕ ಸಿಕ್ಕಿದೆ ಅನ್ಕೋತೀನಿ. ಮತ್ತೆ ಈಗ ಗಂಗಾ ತಂಡದಿಂದ ಪ್ರಾರಂಭ ಆಗುತ್ತೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂತಹ ಈ ಖ್ಯಾತ ಹಾಸನ ಜಿಲ್ಲೆಯ ಕವಿ ಯಾರು? ಆಡಿಯನ್ಸ್ಗೂ ತೋರಿಸಿ ಮೇಡಮ್. ಉತ್ತರ ಹೇಳ್ಬೇಡಿ. ಚನ್ನರಾಯಪಟ್ಟಣ ತಾಲೂಕಲ್ವಾ? ಚನ್ನರಾಯಪಟ್ಟಣ ತಾಲೂಕಿನವರು. ಸಂತೇಶ್ವರ. ಊರ ಹೆಸರು ಕೂಡ ಹೇಳ್ತಾ ಇದೀವಿ. ನೆಗೆಟಿವ್ ಇರೋದ್ರಿಂದ ಬಾಯ್ ಬಿಡ್ತಾ ಇಲ್ಲ. 5 ಮೈನಸ್ ಅಂಕ ತುಂಗಾ ತಂಡ. ಅದಕ್ಕೆ ಹೇಳಿದ್ದು, ಯೋಚನೆ ಮಾಡಿ ಹೇಳಿ. ಗೊತ್ತಿಲ್ಲದೆ ಇದ್ರೆ ಹೇಳೋ ಅವಶ್ಯಕತೆ ಇಲ್ಲ. SL ಭೈರಪ್ಪನವರು ಸರಿಯಾದಂತಹ ಉತ್ತರ. ಈಗ ನೇರ ಪ್ರಶ್ನೆ ಹೇಮಾವತಿ ತಂಡಕ್ಕೆ. ಚಿತ್ರದ ಪ್ರಶ್ನೆ. ಚಿಕ್ಕವೀರ ರಾಜೇಂದ್ರ ಈ ಕೃತಿಯನ್ನ ರಚಿಸಿರುವ ಈ ಕವಿ ಯಾರು? ಮಾಸ್ತಿ ವೆಂಕಟೇಶ್ವರ ಅಯ್ಯಂಗಾರ್. ಇಲ್ಲ ಕರೆಕ್ಟ್ ಆಗಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ. ಈ ಪ್ರಖ್ಯಾತ ಸಾಲುಗಳಿಂದ ಬರೆದಂತಹ ಈ ಕವಿ ಯಾರು?
GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಸರಿಯಾದಂತಹ ಉತ್ತರ, 10 ಅಂಕ. ನೇಗಿಲ ಹಿಡಿದು ಹೊಲದೊಳು ಆಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಕೇಳಿದ್ರಿ ಆಲ್ರೆಡಿ. ಈ ಗೀತೆಯನ್ನು ಬರೆದಂತ ಕುವೆಂಪು. ಇವರು ಹಾಸನದವರೇ ಆದಂತಹ ಕವಿ. ಕರ್ನಾಟಕದ ಏಕೀಕರಣ ಚಳುವಳಿಯಲ್ಲಿ ಹೋರಾಡಿದಂತಹ ಈ ಕವಿ ಯಾರು? ಗೊರೂರು ರಾಮಸ್ವಾಮಿ ಅಯ್ಯಂಗರ್. ಸರಿಯಾದಂತಹ ಉತ್ತರ. ಕೊನೆಯ ಪ್ರಶ್ನೆ ಈ ಸುತ್ತಿನಲ್ಲಿ. ಕನ್ನಡಕ್ಕೆ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಇವರು ಯಾರು? ಚಂದ್ರಶೇಖರ್ ಕಂಬಾರ್. ಚಂದ್ರಶೇಖರ ಕಂಬಾರ್ ಅವರು. ಚಿತ್ರ ನೋಡ್ದೇ ಹೇಳ್ಬಿಟ್ರು ಅವರು. ಸರಿಯಾದಂತಹ ಉತ್ತರ. ಈ 5ನೇ ಚಿತ್ರವನ್ನ ಗುರುತಿಸುವಿಕೆ ಅಂತ ಒಂದು ಸುತ್ತು ಮುಗ್ದಿದೆ. ಸುತ್ತಿನ ನಂತರ ಯಾವ್ಯಾವ ತಂಡಗಳು ಎಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಕೇಳೋಣ. 5ನೇ ಸುತ್ತಿನ ಅಂತ್ಯದಲ್ಲಿ ಅಂಕಗಳು ಹೀಗಿವೆ. ಕಾವೇರಿ ತಂಡ 20 ಅಂಕ, ಶರಾವತಿ ತಂಡ 20 ಅಂಕ, ತುಂಗಾ ತಂಡ 15 ಅಂಕ, ಗೋದಾವರಿ ತಂಡ 20 ಅಂಕ, ಹೇಮಾವತಿ ತಂಡ 20 ಅಂಕ, ಗಂಗಾ ತಂಡ 10 ಅಂಕ. ಮುಂದಿನ ಸುತ್ತು ರ್ಯಾಪಿಡ್ ರೌಂಡ್, ವೇಗದ ಒಂದು. ಕನ್ನಡದಲ್ಲಿ ಹೇಗೆ ಹೇಳ್ಬೋದು ರ್ಯಾಪಿಡ್ ರೌಂಡ್ ನ? ದಿಢೀರ್ ಬೆಂಕಿ. ದಿಢೀರ್ ಬೆಂಕಿ. ಇದು ನಿಯಮಗಳು ಹೇಳ್ಬಿಡ್ತೀನಿ. 1 ನಿಮಿಷದಲ್ಲಿ 3 ಪ್ರಶ್ನೆ. ನೀವು ಮೊದಲನೇ ಪ್ರಶ್ನೆ ಗೊತ್ತಿದ್ರೆ ಹೇಳ್ಬೇಕಿಲ್ಲ ಅಂದ್ರೆ ಪಾಸ್ ಅನ್ಬೇಕು. ನೀವು ಪಾಸ್ ಅಂದೇ ಇದ್ರೆ ಮೇಡಮ್ ಅಲ್ಲೇ ಇರಿ. ಅಲ್ಲಿ ನಿಮ್ಗೆ 1 ನಿಮಿಷಕ್ಕೆ ಒಂದೇ ಪ್ರಶ್ನೆ. ನೀವು ಪಾಸ್ ಅಂದ್ರೆ 2ನೇ ಪ್ರಶ್ನೆಗೆ ಹೋಗ್ತೀವಿ. ಅದ ಪಾಸ್ ಅಂದ್ರೆ 3ಕ್ಕೂ. ಇಲ್ಲ ನೀವು ಮೊದಲನೇ ಪ್ರಶ್ನೆ ಇದ್ರೆ ಅಲ್ಲೇ ಇರ್ಬೇಕು. 1 ನಿಮಿಷ 3 ಪ್ರಶ್ನೆ ಪಟಾಪಟ್ ಅಂತ ಹೇಳಿದ್ರೆ 30 ಅಂಕಗಳು ಸಿಗುತ್ತೆ. ಒಂದ್ ತಂಡಕ್ಕೆ 3 ಪ್ರಶ್ನೆ. 3 ಪ್ರಶ್ನೆ. ಪ್ರತಿ ತಂಡಕ್ಕೂ 3 ಪ್ರಶ್ನೆ. 1 ನಿಮಿಷ ಸಮಯ ಇರುತ್ತೆ. ಅಷ್ಟರೊಳಗೆ ನೀವು 3 ಪ್ರಶ್ನೆಗಳನ್ನು ಕೇಳ್ಕೊಂಡು ಉತ್ತರ ಕೊಡೋ ಪ್ರಯತ್ನ ಮಾಡ್ಬೇಕು. ಒಂದ್ ವೇಳೆ ಗೊತ್ತಿಲ್ಲ ಅಂದ್ರೆ ಪಾಸ್ ಅಂದ್ಬಿಡಿ. ಆಗ 2ನೇ ಪ್ರಶ್ನೆ ಕೇಳ್ತಾರೆ ಮೇಡಮ್. ಇಲ್ಲ ಅಂದ್ರೆ ಅಲ್ಲೇ ಇರು. ನಿಮ್ 1 ನಿಮಿಷ ಮುಗೀತು. ಇದು ಸಮಯ ಸರಿಯಾಗಿ ನೋಡ್ಕೊಳ್ಳಿ. 1 ನಿಮಿಷದ ಅವಧಿ. ಈ ಒಂದು ಸುತ್ತನ್ನ ನಮ್ಮ ಹಾಸನ ಆಕಾಶವಾಣಿಯ ಸುಜಾತ ಮೇಡಮ್ ಅವ್ರು ನಡೆಸಿಕೊಡ್ತಾರೆ. ಈಗ ರ್ಯಾಪಿಡ್ ರೌಂಡ್ ಶುರು ಮಾಡೋಣ. ಮೊದಲನೇ ಟೀಮ್ ಕಾವೇರಿಗೆ ಕನ್ನಡ ಭಾಷೆ ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ಬೇಗ ಬೇಗ ಹೇಳ್ಬೇಕು. ರ್ಯಾಪಿಡ್ ರೌಂಡ್ ಅಂದ್ರೆ ಬೇಗ ಬೇಗ. 2ನೇ ಪ್ರಶ್ನೆ, ಕನ್ನಡದ ಮೊದಲ ಕಾವ್ಯ ಯಾವುದು? ಆದಿಪುರಾಣ. ಕನ್ನಡದ ಆದಿಕವಿ ಯಾರು? ಪಂಪ. ಶರಾವತಿ ತಂಡಕ್ಕೆ ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಕಾವ್ಯದ ಕವಿ ಯಾರು? ಬರ್ದವ್ರು ಯಾರು? ರನ್ನ. ಜೈಮಿನಿ ಭಾರತ ಕಾವ್ಯ ಬರೆದ ಕವಿ ಯಾರು? ಪಾಸ್ ಹೇಳಿದ್ರೆ 3ನೇ ಪ್ರಶ್ನೆ, ಇಲ್ಲಾಂದ್ರೆ ಇಲ್ಲ. ಲಕ್ಷ್ಮೀಶ. ಸರಿಯಾದ ಉತ್ತರ. ಬಸವಣ್ಣನವರ ವಚನಗಳ ಅಂಕಿತ ನಾಮ ಯಾವುದು? ತುಂಗಾ ತಂಡಕ್ಕೆ ಪ್ರಶ್ನೆ, ಕನಕದಾಸರ ಕೀರ್ತನೆಗಳ ಅಂಕಿತ ನಾಮ ಯಾವುದು? ಬೇಗ ಇಲ್ಲ ಅಂದ್ರೆ ಪಾಸ್ ಅಂತ ಹೇಳಿ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಕನ್ನಡದಲ್ಲಿ ಎಷ್ಟು ಕವಿಗಳಿಗೆ ರಾಷ್ಟ್ರಕವಿ ಪ್ರಶಸ್ತಿ ದೊರಕಿದೆ ಇದುವರೆಗೆ? 3 ಸರಿಯಾದ ಉತ್ತರ. ಹೊಲೆಮಾದಿಗರ ಹಾಡು ಈ ಕವನ ಸಂಕಲನದ ಕರ್ತೃ ಯಾರು? ದೇವರ ದಾಸಿಮಯ್ಯ. ತಪ್ಪು. ಗೋದಾವರಿ ತಂಡಕ್ಕೆ ಕವಿ ಶಿಷ್ಯ ಕಾವ್ಯನಾಮದ ಕವಿ ಯಾರು? ಕವಿ ಶಿಷ್ಯ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ನಟ ಯಾರು? ಈಸಿ ಇದೆ ಇಲ್ವಾ? ಪಾಸಾ? ಜುಗಾರಿ ಕ್ರಾಸ್ ಕಾದಂಬರಿಯ ಕರ್ತೃ ಯಾರು? ಪೂರ್ಣಚಂದ್ರ ತೇಜಸ್ವಿ. ಸರಿಯಾದ ಉತ್ತರ. 10 ಅಂಕಗಳು. ಇನ್ನ ಹೇಮಾವತಿ ತಂಡಕ್ಕೆ ವೈದೇಹಿ ಕಾವ್ಯನಾಮದ ಕವಯತ್ರಿ ಯಾರು? ಕಮಹರ್. ದಾಟು, ಪರ್ವ, ವಂಶವೃಕ್ಷ ಈ ಪ್ರಸಿದ್ಧ ಕಾದಂಬರಿಗಳನ್ನ ಬರೆದ ಕೃತಿಕಾರರು ಯಾರು? ಭೈರಪ್ಪ. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಯಾರು ಪ್ರಸ್ತುತ? ಈಗ ಯಾಕೋ ಬೆಂಕಿನೇ ಹತ್ಕೋತಾ ಇಲ್ಲ ಈ ರೌಂಡಲ್ಲಿ. ಈಗ ಕೊನೆಯ ತಂಡಕ್ಕೆ ಪ್ರಶ್ನೆಗಳು. ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಯಾವುದು? ಪಾಸ್. ಯಯಾತಿ ನಾಟಕದ ಕರ್ತೃ ಯಾರು? ಈಗ ತಾನೇ ಅವ್ರ ಚಿತ್ರ ನೋಡಿದ್ರಿ. ಪಾಸಾ? ಸಂಸ್ಕಾರ ಕೃತಿಯ ಕರ್ತೃ ಯಾರು? ಅವ್ರ ಚಿತ್ರ ಈಗ್ಲೂ ನೋಡಿದ್ರಿ. ಪಾಸ್. ಇಲ್ಲ, ಸಾರಿ, ತಪ್ಪು. ಈ ಸುತ್ತಿನ ಅಂಕ ಆಮೇಲೆ ತಗೊಳ್ಳೋಣ. ಕೊನೆಯ ಸುತ್ತಾದ್ಮೇಲೆ ಒಟ್ಟಿಗೆ ಅಂಕಗಳನ್ನ ಪರಿಗಣನೆ ಮಾಡಿ ಯಾರು ವಿಜೇತರಾಗ್ತಾರೆ, ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಯಾರ ಪಾಲಾಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಕೊನೆಯ ಒಂದು ಸುತ್ತು. ಕನ್ನಡದಲ್ಲಿ ಪ್ರಸಿದ್ಧ ಕವಿಗಳು ಅವರ ಕವನಗಳಲ್ಲಿ ಪ್ರಸಿದ್ಧ ಸಾಲುಗಳನ್ನ ಹೇಳಿದ್ದಾರೆ. ಅದು ಕುರಿತಾದಂಥ ಕೃತಿಕಾರರ ಒಂದು ಸುತ್ತು. ಇದು ಕೂಡ ನೇರ ಪ್ರಶ್ನೆಗೆ 10 ಅಂಕ, ಪಾಸ್ ಆದ್ರೆ 5 ಅಂಕ. ಈ ಸುತ್ತಿನ ಮೊದಲ ಪ್ರಶ್ನೆ ಈ ರೀತಿ ಇದೆ. ಕನ್ನಡ ನಾಡಿನ ಭೌಗೋಳಿಕ ವಿಸ್ತಾರ ಕುರಿತು ಮೊದಲು ಯಾವ ಗ್ರಂಥದಲ್ಲಿ ಬಳಸಲಾಗಿದೆ? ಆ ವಾಕ್ಯನೂ ಕೂಡ ಈ ರೀತಿ ಇದೆ. ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೋಳು. ಹೇಳದ್ಮೇಲೆ ಗೊತ್ತಾಯ್ತು ಅವರಿಗೆ. ಕವಿರಾಜ ಮಾರ್ಗ ಇದು ಕನ್ನಡದ ಮೊದಲ ಗ್ರಂಥವಾಗಿದೆ. ಇದು ನಿಮ್ದು ಸರಿಯಾದಂತಹ ಉತ್ತರ. ಈಗ ನಿಮಗೆ ಸಾಧುಂಗೆ ಸಾಧುಂ ಮಾಧುರ್ಯಂಗೆ ಮಾಧುರ್ಯನ್ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತ ಪೆರನಲ್ಲ ಎಂದು ಕನ್ನಡಿಗರ ವ್ಯಕ್ತಿತ್ವವನ್ನ ಬಣ್ಣಿಸಿದ ಶಾಸನ ಯಾವುದು? ಕಪ್ಪೆ ಅರಬಟ್ಟನ ಶಾಸನ. ಸರಿಯಾದಂತಹ ಉತ್ತರ ಕಪ್ಪೆ ಅರಬಟ್ಟನ ಶಾಸನ. 10 ಅಂಕ. ಬಹಳ ಸುಲಭ ನಿಮಗೆ ನೋಡಿದ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು. ಈ ಪ್ರಸಿದ್ಧವಾದ ವಚನವನ್ನ ರಚಿಸಿದ ವಚನಕಾರ ಯಾರು? ಪ್ರಯತ್ನ ಮಾಡಿ. 30 ಸೆಕೆಂಡ್ಗಳ ಕಾಲಾವಕಾಶ. ಕುವೆಂಪು. ವಚನಕಾರರು ಬಸವಣ್ಣನವರು. ಸರಿಯಾದಂತಹ ಉತ್ತರ. ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ, ಯೋಗ್ಯರಾಗಿ ಭೋಗ್ಯರಾಗಿ ಆಚಾರರಾಗಿ ವಿಚಾರರಾಗಿ ಅಂತ ರಾಗಿಯ ಶ್ರೇಷ್ಠತೆಯನ್ನ ಸಾರುವ ಕನಕದಾಸರ ಕಾವ್ಯ ಯಾವುದು?
ಕೇಳಿದ್ರೆ ಇದನ್ನ ರಾಗಿ ತಂದಿರ ಭಿಕ್ಷಕ್ಕೆ ರಾಗಿ ತಂದಿರ. ಸಮಯ ಆಗ್ತಾ ಇದೆ. ಪಾಸ್. ಹೇಮಾವತಿ ತಂಡ, ಗಂಗಾ ತಂಡ. ರಾಮರಮಣ. ರಾಮರಮಣ ಅಲ್ಲ, ಸ್ವಲ್ಪ ಸರಿ ಇದೆ ಮೇಡಮ್ ಹೇಳೋ ಹಾಗೆ. ಈ ಕಡೆ ಕಾವೇರಿ ತಂಡಕ್ಕೆ ಶರಾವತಿ, ತುಂಗಾ, ಗೋದಾವರಿ. ರಾಮಧಾನ್ಯ ಚರಿತೆ. ಇಲ್ಲಿ ರಾಗಿ ಮತ್ತು ಅಕ್ಕಿಗೂ ಯಾರು ಶ್ರೇಷ್ಠ ಅಂತ ಹೇಳಿ ಜಗಳ ಏರ್ಪಟ್ಟಾಗ ರಾಮನಿಂದಲೇ ರಾಗಿಯೇ ಶ್ರೇಷ್ಠ ಅಂಥೇಳಿ ತೀರ್ಪು ಬರುತ್ತಂತೆ. ರಾಮಧಾನ್ಯ. ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪುರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು, ಮೈಯಲ್ಲಿ ಮಿಂಚಿನ ಹೊಳೆ ಹರಿಯುವುದು ಎಂದು ಹೇಳಿದಂತಹ ಕವಿ ಯಾರು? ಟೈಮ್ ಅಪ್. ಪಾಸ್. ಅವರೇ ಹೇಳಿದ್ರ? ಇಲ್ಲ, ಅವ್ರ ಬಗ್ಗೆ ಬೇರೆಯವ್ರು ಹೇಳಿರೋದು. ಯಾರು ಇಲ್ಲ ಆಡಿಯನ್ಸ್? ಕುವೆಂಪುರವರು ಹೇಳಿರುವಂಥದ್ದು ಇದನ್ನ. ಹೇಮಾವತಿ ತಂಡಕ್ಕೆ ನೇರ ಪ್ರಶ್ನೆ. ಇದು ಪ್ರಶ್ನೆ ಬೇಡ. ಹದಿಬದೆಯ ಧರ್ಮ ಎಂಬ ನೀತಿ ಕಾವ್ಯ ಬರೆದವರು ಯಾರು? ಸಮಯ ಆಗ್ತಾ ಇದೆ. ಹೀಗೆ ಪಾಸ್. ಪಾಸ್. ನಿಮಗೆ ಸಂಚಿ ಹೊನ್ನಮ್ಮ ಸರಿಯಾದಂತಹ ಉತ್ತರ. 5 ಬೋನಸ್ ಅಂಕಗಳು ಗೋದಾವರಿ ತಂಡಕ್ಕೆ. ಈಗ ಪ್ರಶ್ನೆಗಳ ಈ ಕಡೆಯಿಂದ ಬರುತ್ತೆ, ಗಂಗಾ ತಂಡದಿಂದ. ಪಾಸಿಂಗ್ ಹಂಗೆ ಪಾಸ್ ಆಗ್ಬೇಕು ಮುಂದಕ್ಕೆ. ಗಂಗಾ ತಂಡಕ್ಕೆ ನೇರವಾದಂತಹ ಒಂದು ಪ್ರಶ್ನೆ. ಗಂಗಾ ತಂಡಕ್ಕೆ ದೇವನೂರು ಮಹದೇವ ಅವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳು ಕೇಳ್ತಾರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು. ಸಮಯ ಓಡ್ತಾ ಇದೆ, ಗೊತ್ತಿಲ್ಲ. ಪಾಸ್. ನೀವು ಆಡಿಯನ್. ಕುಸುಮ ಬಾಲೆ ಸರಿಯಾದಂತಹ ಉತ್ತರ. ನಿಮಗೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಯೇ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು. ಈ ಪ್ರಸಿದ್ಧ ಪ್ರಖ್ಯಾತ ಸಾಲಗಳನ್ನ ಹೇಳಿದಂತಹ ಕವಿ ಯಾರು ಮತ್ತೆ ಕೃತಿ ಯಾವುದು? ನಾನು ಮುಂದಕ್ಕೆ ಹೇಳ್ತೀನಿ ಅಂತ ಕಾಯ್ತಾ ಇದ್ರೇನ, ನಿಲ್ಲಿಸ್ಬಿಟ್ಟೆ ಅದಕ್ಕೆ. ಡಿ.ವಿ.ಜಿ. ಯಾವುದು ಕೃತಿ? ಯಾವುದು ಪ್ರಸಿದ್ಧವಾದಂತಹ ಕೃತಿ? ಡಿ.ವಿ.ಜಿ. ಅಂದ್ರೆ ಆ ಹೆಸರು ಬರಲೇಬೇಕು. ಮಂಕುತಿಮ್ಮನ ಕಗ್ಗ ಸರಿಯಾದಂತಹ ಉತ್ತರ. 10 ಅಂಕಗಳು. ಡಿ.ವಿ.ಜಿಯ ಪೂರ್ಣ ರೂಪ ಗೊತ್ತಾ? ದೇವನಹಳ್ಳಿ ವೆಂಕಟಪ್ಪ ಗುಂಡಪ್ಪ. ಬಿ.ಜಿ.ಎಲ್. ಸ್ವಾಮಿಯವರ ಇನ್ನೊಂದು ಕೃತಿ. ಪಾಸ್. ಮತ್ತೊಂದು ಸುಲಭವಾದಂತಹ ಪ್ರಶ್ನೆ. ಅಮೆರಿಕದಲ್ಲಿ ಗೊರೂರು ಪ್ರವಾಸ ಕಥನ ಬರೆದವರು ಯಾರು? ಅಮೆರಿಕದಲ್ಲಿ ಗೊರೂರು ಅನ್ನೋ ಒಂದು ಪ್ರವಾಸ ಕಥನವನ್ನ ಬರೆದವರು ಯಾರು? ಇದಕ್ಕೆ ಇನ್ನೇನು ಕ್ಲೂ ಕೊಡಲ್ಲ ನಾವು. ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಸರಿಯಾದಂತಹ ಉತ್ತರ. ಎಲ್ಲ ಉದ್ಘಾಟನೆಗಳಲ್ಲಿ ಈ ಹಾಡನ್ನು ಇದ್ದೇ ಇರುತ್ತೆ. ಹಚ್ಚೇವು ಕನ್ನಡದ ದೀಪ. ಈ ಗೀತೆಯನ್ನ ಬರೆದಂಥವ್ರು ಯಾರು? ಅವ್ರ ಮುಖ ಅರಳ ಬಿಡ್ತು. ಡಿ.ಎಸ್. ಕರ್ಕಿ ಸರಿಯಾದಂತಹ ಉತ್ತರ. ಈಗ ಕೊನೆಯ ಪ್ರಶ್ನೆ. ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು, ಈ ಗೀತೆಯ ರಚನೆಕಾರರು ಯಾರು? ಈ ಪ್ರಶ್ನೆಗೆ ನೀವು ಉತ್ತರ ಹೇಳಿದ್ರೆ ಅಲ್ಲಿಗೆ ಉದಯವಾಗಲಿ ನಮ್ಮ ಚಲುವ ಕನ್ನಡ ನಾಡು. ಕೊನೆಯ ಪ್ರಶ್ನೆ. ಪಾಸ್. ಇಲ್ಲಿ ಹೇಳ್ತೀರಾ? ನಾರಾಯಣ. ಇಲ್ಲ, ಪೂರ್ತಿ ಹೇಳ್ದೋರಿಕೋಣ. ಅವರು ತಪ್ಪಾಗುತ್ತೆ ಅಂತ ಜೋರಾಗಿ ಹೇಳ್ತಿಲ್ಲ. ಹುಯಿಲಗೋಳ ನಾರಾಯಣ ರಾಯರು ಸರಿಯಾದಂತಹ ಉತ್ತರ. 5 ಅಂಕಗಳು ಬೋನಸ್ ಅಂಕ. ಸೊ ಇಲ್ಲಿಗೆ ನಮ್ಮ ಎಲ್ಲ ಸುತ್ತುಗಳು ಮುಕ್ತಾಯ ಆಯಿತು. ಕರ್ನಾಟಕ ಸರ್ಕಾರ, ಕಾಲೇಜು ಶಿಕ್ಷಣ ಇಲಾಖೆ, ಆಕಾಶವಾಣಿ ಹಾಸನ ಮತ್ತು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇವರ ಸಹಯೋಗದಲ್ಲಿ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಯುವ ಜನರತ್ತ ಆಕಾಶವಾಣಿ ಚಿತ್ತ ರಸಪ್ರಶ್ನೆ ಕಾರ್ಯಕ್ರಮ ಮುಗಿದಿದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮೆಲ್ಲ ಕೇಳುಗರಾಗಿರ್ಬೋದು ಅಥವಾ ಎಲ್ಲ ಸ್ಪರ್ಧಾಳುಗಳಿಗೆ ವಂದಿಸುತ್ತಾ, ಹಾಗೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಪ್ರಾಂಶುಪಾಲರಾದಂತಹ ಕವಿತಾ ಮೇಡಮ್ ಅವರಿಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ನಮ್ಮ ರಸಪ್ರಶ್ನೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ಎಲ್ರಿಗೂ ಈಗ ಸ್ಕೋರ್ ಹೇಳ್ಬಿಟ್ಟು ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಯಾರಿಗೆ ಹೋಗಿದೆ ಅಂತ ನೋಡೋಣ. ಪ್ರಥಮ ಮತ್ತು ದ್ವಿತೀಯ ಬಹುಮಾನ ಪಡೆದವರು ಆಕಾಶವಾಣಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು. ನಿಮ್ಗೊಂದು ಸಣ್ಣ ಆಕಾಶವಾಣಿ ಕಡೆಯಿಂದ ಗೌರವಧನ ಕೂಡ ಇರುತ್ತೆ. 6ನೇ ಸುತ್ತಿನ ಅಂಕಗಳು ಹೀಗಿವೆ. ಕಾವೇರಿ ತಂಡ 20 ಅಂಕ, ಶರಾವತಿ ತಂಡ 30 ಅಂಕ, ತುಂಗಾ ತಂಡ 10 ಅಂಕ, ಗೋದಾವರಿ ತಂಡ 10 ಅಂಕ, ಹೇಮಾವತಿ ತಂಡ 10 ಅಂಕ, ಗಂಗಾ ತಂಡ 0 ಅಂಕಗಳು. 7ನೇ ಸುತ್ತಿನ ಅಂಕಗಳು ಹೀಗಿದೆ. ಕಾವೇರಿ ತಂಡ 10 ಅಂಕ, ಶರಾವತಿ ತಂಡ 20 ಅಂಕ, ತುಂಗಾ ತಂಡ 20 ಅಂಕ, ಗೋದಾವರಿ ತಂಡ 10 ಅಂಕ, ಹೇಮಾವತಿ ತಂಡ 10 ಅಂಕ, ಗಂಗಾ ತಂಡ 0 ಅಂಕ. ಇದುವರೆಗೆ ನಡೆದ ಅಷ್ಟು ಸುತ್ತುಗಳ ಅಂಕಗಳನ್ನು ನೋಡಿದಾಗ 125 ಅಂಕಗಳೊಂದಿಗೆ ಶರಾವತಿ ತಂಡ ಮೊದಲ ಬಹುಮಾನವನ್ನು ಗಳಿಸಿದೆ. 120 ಅಂಕಗಳೊಂದಿಗೆ ಕಾವೇರಿ ತಂಡ 2ನೇ ಬಹುಮಾನವನ್ನು ಪಡೆದುಕೊಂಡಿದೆ. ತುಂಗಾ
ತಂಡ 115, ಗೋದಾವರಿ ತಂಡ 100, ಹೇಮಾವತಿ ತಂಡ ಕೂಡ 100, ಮತ್ತೆ ಗಂಗಾ ತಂಡ 60 ಅಂಕಗಳನ್ನು ಗಳಿಸಿದ್ದೀರಿ ನೀವೆಲ್ಲ. ಬಹುಮಾನ ಬಂದವ್ರಿಗೆ ಅಷ್ಟೇ ಚಪ್ಪಾಳಿ ಅಲ್ಲ, ಎಲ್ಲರಿಗೂ ಭಾಗವಹಿಸಿದ ಎಲ್ಲರಿಗೂ ಚಪ್ಪಾಳಿ. ಕವಿತಾ ಮೇಡಮ್ ದಯಮಾಡಿ ಬರಬೇಕು. ಪಾರ್ಟಿಸಿಪೇಟ್ ಮಾಡಿರುವಂತಹ ಎಲ್ಲ ಮಕ್ಕಳಿಗೆ ಪುಸ್ತಕಗಳು ನನ್ನ ಕಡೆಯಿಂದ ನೀವು ಓದಬೇಕು, ಓದ್ಬಿಟ್ಟು ಹೇಳಬೇಕು. ಭಾಳ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಆಯ್ಕೆ ಮಾಡ್ಕೊಂಡು ತಂದಿದ್ದೀನಿ, ಯಾಕಂದರೆ ತುಂಬ ದೊಡ್ಡ ಪುಸ್ತಕಗಳಾದರೆ ನಿಮಗೆ ಬೋರ್ ಆಗ್ಬೋದು ಅನ್ನೋ ಕಾರಣಕ್ಕೆ ಓದ್ಬಿಟ್ಟು ಹೇಳಿ ಮೇಡಮ್ ಅವ್ರಿಗೆ ದಯಮಾಡಿ ಎಲ್ಲರಿಗೂ ಕೊಡಿ. ಇದುವರೆಗೂ ನಡೆದಂತಹ ರಸಪ್ರಶ್ನೆ ಕಾರ್ಯಕ್ರಮವನ್ನು ಕುರಿತು ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಇಲ್ಲಿಯ ಪ್ರಾಂಶುಪಾಲರಾದಂತಹ ಕವಿತಾ ಮೇಡಮ್ ಅವರು ಅವರ ಅನಿಸಿಕೆಯನ್ನ 2 ಮಾತುಗಳಲ್ಲಿ ವ್ಯಕ್ತಪಡಿಸಬೇಕು ಅಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಹೇಗೆ ಅನ್ನಿಸ್ತು ಅವರಿಗೆ? ತುಂಬಾ ಎಕ್ಸೈಟ್ ಆಗಿದ್ರು ಅವರೇ ಕೂಡ ನಿಮ್ಗಿಂತ ಹೆಚ್ಚು, ಹಾಗಾಗಿ ಅವರು ಮಾತಾಡೋದು ಸೂಕ್ತ ಅಂತ ಅನ್ಸುತ್ತೆ. ಎಲ್ಲರಿಗೂ ನಮಸ್ಕಾರ. ನಾವು ಕಾಲೇಜಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಬಹುತೇಕ ಕಾರ್ಯಕ್ರಮಗಳು ನ್ಯಾಕಿಗೋಸ್ಕರ, ಇನ್ನು ಕೆಲವು ನಮಗೆ ಸರ್ಕಾರದಿಂದ ಆರ್ಡರ್ ಬರುತ್ತೆ ಅದಕ್ಕೋಸ್ಕರ, ಇನ್ನು ಕೆಲವು ನಮ್ಮ ವಿದ್ಯಾರ್ಥಿಗಳಿಗೆ ನಾವೇನೋ ಹೇಳೋಣ ಹೊಸದಾಗಿ ಅನ್ನುವ ಕಾರಣಕ್ಕೆ ವಿಭಾಗ ವತಿಯಿಂದ ಮಾಡ್ತೀವಿ. ಅದೆಲ್ಲವನ್ನ ಮೀರಿ ಬಹುಶಃ ನನಗೆ ತುಂಬಾ ಸಂತೃಪ್ತಿಯಾಗಿದೆ. 100ಕ್ಕೆ 200 ಅಂಕಗಳನ್ನು ಕೊಡ್ಬೋದು ಅಂದರೆ ಇವತ್ತಿನ ಕಾರ್ಯಕ್ರಮ. ಯಾಕೆ ಅಂದರೆ ಸರ್ 2,500 ಮಕ್ಕಳಿರುವ ಕಾಲೇಜಿನಲ್ಲಿ ಕಾಲೇಜ್ ಡೇಗೆ ರಂಗೋಲಿ ಸ್ಪರ್ಧೆಗೆ ಹೆಸರು ಕೊಡಿ ಅಂದರೆ 3 ಮಕ್ಕಳು ಬರ್ತಾರೆ ಮೇಡಮ್. ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದ್ದೀವಿ, ಯಾಕೆಂದ್ರೆ 3 ಮಕ್ಕಳು ಬಂದರೆ ಮಾಡೋ ಆಗಿಲ್ಲ ಅಂತ. ಸತ್ಯ, ಇದು ನಿಮಗೂ ಗೊತ್ತಿದೆ. ಆದರೆ ಇವತ್ತು ನಮ್ಮ ವಿದ್ಯಾರ್ಥಿನಿಯರು ಇವತ್ತು ಸ್ಪರ್ಧಾರ್ಥಿಗಳಾಗಿ ಕೂತಿರೋರು, ಜೊತೆಗೆ ಹಿಂದುಗಡೆ ಇರೋ ವಿದ್ಯಾರ್ಥಿಗಳು ಕೆಲವರು ತುಂಬಾ ಖುಷಿಯಾಗಿ ಉತ್ತರ ಹೇಳ್ತಾ ಇದ್ದಿದ್ದು, ಇದು ಎರಡೂ ಕೂಡ ನನಗೆ ತುಂಬಾ 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 ಸಂತೋಷ ಆಯಿತು. ಯಾಕೆ ಅಂದರೆ ನಾನು ಯಾವಾಗಲೂ ಮಕ್ಕಳಿಗೆ ಹೇಳ್ತೀನಿ, ನೀವು ಬಿಡುವಿದ್ದಾಗ ಮತ್ತು ಮೇಷ್ಟ್ರುಗಳು ಪಾಠ ಮಾಡುವಾಗ ಖಾಲಿ ಬುಕ್ ಇಟ್ಕೊಂಡು ನೋಟ್ಸ್ ಇಟ್ಕೊಂಡು ನಾವು ಹೇಳಿದ್ದನ್ನ ಗುರ್ತು ಹಾಕೊಳ್ಳಿ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರ್ತವೆ, 1 ಅಂಕಗಳಿಗೆ ಇದು ತುಂಬಾ ಬರ್ತವೆ, ಬರ್ಕೊಳ್ಳಿ. ಕೆಲವು ಸರಿ ನಿಮಗೆ ಅದು ಮಾಹಿತಿಗಳಲ್ಲೂ ಇರೋದಿಲ್ಲ, ಬೇರೆ ಬೇರೆ ಕಡೆಯಿಂದ ನಮಗೆ ಗೊತ್ತಿರುವಂತಹ, ಅಂದ್ರೆ ನಾನು ಗ್ರೇಟ್ ಅನ್ನೋದಕ್ಕೆ ಹೇಳ್ತಾ ಇಲ್ಲ, ಮೇಷ್ಟ್ರುಗಳು ಅವರಿಗೆ ಸಂಬಂಧಪಟ್ಟ ಆಸಕ್ತಿಯ ವಿಚಾರಗಳನ್ನ ನಾನು ಹೇಳ್ತಿರ್ತೀನಿ. ಅನೇಕ ಸಂದರ್ಭಗಳಲ್ಲಿ ನಾವೆಲ್ಲ ನನ್ನಂಥವಳು, ನಾನು ಬಹುಶಃ ಬಹುತೇಕ ಮೇಷ್ಟ್ರುಗಳು ಪಾಠ ಮಾಡೋದಕ್ಕಿಂತ ಹೆಚ್ಚಾಗಿ ಪಠ್ಯಕ್ಕೆ ಸಂಬಂಧಪಟ್ಟಂತ ಪೂರಕ ವಿಚಾರಗಳನ್ನು ತುಂಬಾ ಹೇಳ್ತಾ ಇರ್ತಾರೆ. ಮಕ್ಕಳು ತುಂಬಾ ಗೊಂಬೆಗಳ ಹಾಗೆ ಕೂತು ಸುಮ್ಮನೆ ಕೇಳ್ತಾ ಇರ್ತಾರೆ. ನಿಜವಾಗ್ಲೂ ಕೇಳ್ತಿರೋ ಗೊತ್ತಿಲ್ಲ, ಆದ್ರೆ ಬರ್ಕೊಳ್ಳಿ ಬರ್ಕೊಳ್ಳಿ ಬರ್ಕೊಳ್ಳಿ. ಯಾಕೆ ಅಂದ್ರೆ ಇವತ್ತು ನೀವು ಕಾಂಪೀಟ್ ಮಾಡಿದ್ರಲ್ಲ, ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬರುವಂತ. ಬಹುತೇಕ ಅವರು ಕೇಳಿದ್ದೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಸಂಬಂಧಪಟ್ಟಿದೆ, ಬಹುತೇಕ ಅಲ್ಲ ಎಲ್ಲವೂ. ಅದರಲ್ಲಿ ಅನೇಕ ನಿಮಗೆ ಅರ್ಧಂಬರ್ಧ ಗೊತ್ತಿತ್ತು. ಸಿನಿಮಾಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಸಿನಿಮಾ ಕೂಡ ಬಹಳ ಹಿಂದೆ ನಾವು ಆಗ ಆಕಾಶವಾಣಿಯಲ್ಲಿ ಕೇಳ್ತಿದ್ದಾಗ ಬರೀ ಹಾಡುಗಾರರು ಮಾತ್ರ ಹೇಳ್ತಾ ಇದ್ರು. ಮತ್ತೆ ಒಂದು ಹಂತದಲ್ಲಿ ಯಾರು ಅದನ್ನ ಬರ್ದಿದ್ದು, ರಚನಾಕಾರರು, ನಿರ್ದೇಶಕರು, ಸಿನಿಮಾ ಎಲ್ಲ ಹೇಳಕ್ಕೆ ಶುರು ಮಾಡಿದ್ರು. ಅದೂ ಕೂಡ ಸಾಂಸ್ಕೃತಿಕ ಲೋಕದ ಒಂದು ಭಾಗವಾಗಿ, ಕಾಂಪಿಟೇಟಿವ್ ಎಕ್ಸಾಮಿನ ಒಂದು ಭಾಗವಾಗಿ ಇವತ್ತು ಬರ್ತಾ ಇದೆ. ಇವತ್ತು ಸರ್ ಕೇಳಿದೆಲ್ಲವೂ ಅದೇನೆ. ಹಾಗಾಗಿ ನೀವು ಇದರಲ್ಲಿ ನಿಜವಾಗ್ಲೂ ಕೂಡ ಬೇರೆಯದ್ದು ಒತ್ತಾಯಕ್ಕೆ ಮಾಡ್ತಾ ಇದ್ರಿ. ಆದ್ರೆ ನನಗೆ ನಿಮ್ಮನ್ನೆಲ್ಲ ಒಂದು ಪ್ರಶ್ನೆ ಕೇಳಬೇಕು. ನೀವು ಹುಡುಕಿ ಪ್ರಶ್ನಾವಳಿಗೆ ತಯಾರಾದ್ರ? ಹೌದಾ? ಇದೇ ಹೋಶ್ ಅಥವಾ ಜೋಶ್ ಏನಿದೆ, ಇದು ನಿಮ್ಮ ಬದುಕಿಗೂ ನೀವು ಅನ್ವಯಿಸಿಕೊಂಡು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದನ್ನ ಮಾಡಿಕೊಂಡ್ರೆ, ನಾನು ಯಾವಾಗಲೂ ಹೇಳ್ತೀನಿ, ಅಲ್ಲಿ ಓಡಾಡಬೇಡಿ, ಲೈಬ್ರರಿಗೆ ಹೋಗುವಾಗ ಪುಸ್ತಕ, ಒಂದು ಪೆನ್ ಹಿಡ್ಕೊಂಡು ಹೋಗಿ, ಬರ್ದಿರೋದು ಒಂದು 10 ಪ್ರಶ್ನೆಗಳನ್ನು 1 ವರ್ಡ್ ಆನ್ಸರ್ ಬರ್ಕೊಂಬನ್ನಿ. ನಿಮಗೆ ಅವತ್ತಿಗೆ 10 ಅಂಕ ಸಿಕ್ಕದಾಗುತ್ತೆ. ಪ್ರತಿ ತರಗತಿಯಲ್ಲಿ ಹೇಳ್ತಾ ಇರ್ತೀನಿ, ಆದ್ರೆ ನೀವು ಅದನ್ನ ಒಂದು ಕಿವಿಲ್ ಕೇಳಿ ಒಂದು ಕಿವಿಲ್ ಬಿಡ್ತೀರಾ. ಆದ್ರೆ ಇವತ್ತಷ್ಟು ಜನ ಕಾಂಪೀಟ್ ಮಾಡಿದ್ರಲ್ಲ, ಇವರು ಮುಂದೆ ಭವಿಷ್ಯಕ್ಕೆ ಹೇಗೆ ನೀವು ರೆಡಿ ಆಗಬಹುದು ಅನ್ನೋದು ಐಡಿಯಾ ಬಂತ. ಅರ್ಧಂಬರ್ಧ ಇರ್ತಿತ್ತಲ್ಲ, ಇದು ಮೊದಲನೇ ಮೆಟ್ಟು. ನಿಜವಾಗ್ಲೂ ಖುಷಿ ಆಯಿತು. ಬಹುಶಃ ನಮ್ಮ ಮಕ್ಕಳನ್ನ ಈ ನಿಟ್ಟಿನಲ್ಲಿ ನೀವು ಮಾರ್ಗದರ್ಶನ ಕೊಟ್ರಿ ಮೇಡಮ್, ತುಂಬಾ ಖುಷಿ ಆಯಿತು ನನಗೆ. ನಿಜವಾಗ್ಲೂ ಸಾರ್ಥಕ ಅನ್ನಿಸ್ತು. ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು, ಆದ್ರೆ ಇದ್ದವರು ಬಹಳ ಖುಷಿಯಾಗಿದ್ರು. ಅದರಿಂದ ನೀವೆಲ್ಲರೂ ಕೂಡ ಈ ನಿಟ್ಟಿನಲ್ಲಿ ಮುಂದೆ ಪ್ರಯತ್ನ ಪಟ್ರೆ ಖಂಡಿತವಾಗ್ಲೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀವು ಜಯಶಾಲಿಗಳಾಗ್ತೀರಾ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಪ್ರೋತ್ಸಾಹವನ್ನ ಕೊಟ್ಟಂತಹ ನಮ್ಮ ಎಲ್ಲ ಆಕಾಶವಾಣಿಯ ಪರಿವಾರದವರಿಗೆ ನಾನು ಕಾಲೇಜಿನ ಪರವಾಗಿ ತುಂಬ ಹೃದಯದ ವಂದನೆಗಳನ್ನ ಹೇಳ್ತೀನಿ. ಅದರ ಜೊತೆಗೆ ಇಂಗ್ಲಿಷು, ಕನ್ನಡ ಮತ್ತು ಜರ್ನಲಿಸಂ ಡಿಪಾರ್ಟ್ಮೆಂಟಿನ ಮೇಷ್ಟ್ರುಗಳು ಕೂಡ ಬಹಳ ಪ್ರೀತಿಯಿಂದ ವಿದ್ಯಾರ್ಥಿಗಳ ಕಡೆಗೆ ಗಮನ ಕೊಡೋದಕ್ಕೆ ಅಥವಾ ಇದೊಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ತುಂಬಾ ಖುಷಿಯಾಗಿ ಅವರು ತಯಾರಾದ್ರು. ಇದು ಮುಂದಿನ ನಿಮ್ಮ ಬದುಕಿಗೆ ದಾರಿಯಾಗ್ಲಿ ಅಂತ ಹೇಳ್ತಾ, ಬಹುಶಃ ಮುಂದಿನ ನಮ್ಮ ಕಾಲೇಜಿನ ಕಾಂಪಿಟೇಷನ್ ಅಲ್ಲಿ ಇದೊಂದನ್ನ ಕಡ್ಡಾಯವಾಗಿ ಖಂಡಿತವಾಗ್ಲೂ ಸೇರಿಸ್ಕೊಳ್ಬಹುದು ಸರ್. ಸಾಕು, ಇಷ್ಟೇ ಸಾಕು. ಜೊತೆಗೆ ಅವರು ನಿಮಗೆ ಕಾಂಪಿಟೇಷನ್ಗೆ ಕಾಂಪೀಟ್ ಮಾಡ್ಬೋದು ನಾವು ಅನ್ನಿಸ್ತಾ
ಹಿಂದ್ಗಡೆ ಇದ್ದವರು ಹೌದಲ್ವಾ, ಅದರಿಂದ ಹಾಗಾದ್ರೆ ಗುಂಪು ಇನ್ನೊಂದಿಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ಇದು ತುಂಬಾ 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 ಒಳ್ಳೆಯ, ನನ್ನ ಮನಸ್ಸಿಗೆ ಬಹಳ ಖುಷಿ ಕೊಟ್ಟಂತ ಕಾರ್ಯಕ್ರಮ. ಬೇರೆದೆಲ್ಲ ಹೇಳಿದ್ವಲ್ಲ, ಏನೇನೋ ಕಾರಣಕ್ಕೆ ನಾವು ಮಾಡ್ತಾ ಇದ್ವಿ, ಆದ್ರೆ ಇವತ್ತು ಸಾರ್ಥಕ ಅನ್ನಿಸ್ತು ಕಾರ್ಯಕ್ರಮ. ಥ್ಯಾಂಕ್ ಯು ಮೇಡಮ್, ಎಲ್ಲರಿಗೂ ವಿದ್ಯಾರ್ಥಿಗಳಿಗೂ ಕೂಡ. ಎಲ್ಲರಿಗೂ ಧನ್ಯವಾದಗಳು. ಸಹಕರಿಸಿದ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತೆ ಪ್ರಾಂಶುಪಾಲರಿಗೆ, ಮಕ್ಕಳಿಗೆ. ಸರ್ ಹೇಳಿದ್ರು ಎಷ್ಟು ಜನ ಮಕ್ಕಳು ಬೇಕು ಹೇಳಿ ನಿಮ್ಗೆ ಕೂರಿಸ್ತೀವಿ ಅಂತ. ನಾವು ಸ್ವಲ್ಪ ರೆಕಾರ್ಡಿಂಗ್ ಪರ್ಪಸ್ಗೆ ಕ್ರೌಡ್ ಆದ್ರೆ ಗಲಾಟೆ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವೇ ಹೇಳಿದ್ವಿ ಕಡಿಮೆ ಜನ ಇರ್ಲಿ ಅಂತ. ಅಷ್ಟು ಜನ ಬಂದಿದ್ದೀರಾ, ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕೇಳುಗರೆ, ಇದುವರೆಗೂ ಆಕಾಶವಾಣಿಗೆ 90 ವರ್ಷ ತುಂಬಿದ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಸನ ಹಾಗೂ ಹಾಸನ ಆಕಾಶವಾಣಿಯ ಸಹಯೋಗದಲ್ಲಿ ಯುವಜನರತ್ತ ಆಕಾಶವಾಣಿ ಚಿತ್ತ ಕಾರ್ಯಕ್ರಮದಡಿಯಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮವನ್ನ ಆಲಿಸಿದ್ರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಷಣ್ಮುಖ HV ಹಾಗೂ ಲಿಖಿತಾ MP. ಕಾರ್ಯಕ್ರಮದ ಪ್ರಸಾರ ನಿರ್ವಹಣೆ ಸುಜಾತ F. ತಳವಾರ್. Thank you.